ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣದ ಮಹೋತ್ಸವವನ್ನು ಆಚರಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ ಸುಮಾರು 40 ದಿನಗಳವರೆಗೆ ಶಿಷ್ಯರಿಗೆ ಆಗಾಗ ಅಲ್ಲಲ್ಲಿ ದರ್ಶನ ಕೊಟ್ಟು ತಾನು ಯಾಕಾಗಿ ಕಷ್ಟಪಡಬೇಕಾಗಿ ಬಂತು, ತಾನು ಯಾಕಾಗಿ ಶಿಲುಬೆ ಮೇಲೆ ಮರಣ ಹೊಂದಬೇಕಾಗಿತ್ತು, ಇವೆಲ್ಲವನ್ನು ಪ್ರವಾದಿಗಳ ಸಾಕ್ಷಿಗಳ ಮುಖಾಂತರ ಅವರಿಗೆ ವಿವರಿಸಿ ಹೇಳುತ್ತಾರೆ. ಮತ್ತು ಇದೆಲ್ಲವನ್ನು ಅಂದರೆ ತಂದೆ ದೇವರು ಅವರಿಗೆ ಕೊಟ್ಟ ಕಾರ್ಯವನ್ನು ಸಂಪೂರ್ಣಗೊಳಿಸಿದ ಆ ವೇಳೆ ಅವರು ಸ್ವರ್ಗವನ್ನೇರಿ ಹೋದರು. ತಂದೆಯ ಬಳಿಯಿಂದ ಅವರು ಬಂದಿದ್ದರು. ಅವರ ಚಿತ್ತಕ್ಕೆ ವಿಧೇಯರಾಗಿ ತಮ್ಮ ಕಾರ್ಯವನ್ನು ಮುಗಿಸಿ ಅವರು ತಿರುಗಿ ತಂದೆಯ ಬಳಿಗೆ ಹೋದರು. ಈ ಮಹೋತ್ಸವವನ್ನು ನಾವು ಆಚರಿಸ್ತೇವೆ. ಆದರೆ ಅವರು ಸ್ವರ್ಗವನ್ನು ಏರಿ ಹೋಗುವ ಮುನ್ನ ಶಿಷ್ಯರಿಗೆ ಹೇಳಿದ ಮಾತುಗಳನ್ನು ನಾವಿಂದು ಸ್ಮರಿಸಬೇಕು. ಅದೇನೆಂದರೆ, ನೀವು ನನಗೆ ಜೆರುಸಲೇಮಿನಲ್ಲಿ, ಜುದಾಯದಲ್ಲಿ, ಸಮಾರ್ಯದಲ್ಲಿ, ಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ. ಪವಿತ್ರಾತ್ಮರು ನಿಮ್ಮಲ್ಲಿಗೆ ಬಂದಾಗ ನೀವು ಶಕ್ತಿಯುತರಾಗುವಿರಿ ಮತ್ತು ನೀವು ನನಗೆ ಸಾಕ್ಷಿಗಳಾಗುವಿರಿ. ಹಾಗಾದರೆ ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಹೊತ್ತು ನಮ್ಮ ಆತ್ಮಶುದ್ಧಿಯನ್ನು ಬಯಸೋಣ, ಆತ್ಮಾವಲೋಕನ ಮಾಡೋಣ. ನಾವು ಶುಭ ಸಂದೇಶವನ್ನು ಸಾರುವ ಈ ಕೆಲಸದಲ್ಲಿ ನಿಜವಾಗಿ ಸಾಕ್ಷಿಗಳಾಗಿ ಬಾಳಿದ್ದೇವೆಯೋ ಇಲ್ಲವೋ ಇದನ್ನು ನಾವು ಗಮನಿಸಿ ನೋಡೋಣ. ಒಂದು ವೇಳೆ ನಮಗೆ ನಾವು ಮಾಡಿದ ಸೇವೆಯಲ್ಲಿ ಸಮಾಧಾನವಿಲ್ಲ, ಸಿಕ್ಕಿದ ಸಂದರ್ಭಗಳನ್ನೆಲ್ಲ ನಾವು ಉಪಯೋಗಿಸಿಲ್ಲ, ಪ್ರಭು ಯೇಸುವಿಗೆ ಸಾಕ್ಷಿಗಳಾಗಿ ಬಾಳಿಲ್ಲ, ಇದಕ್ಕಾಗಿ ನಾವು ಪಶ್ಚಾತ್ತಾಪ ಪಡೋಣ. ಪ್ರಭುವಿನಿಂದ ಕ್ಷಮೆಯನ್ನು ಯಾಚಿಸೋಣ. ಶುದ್ಧ ಮನಸ್ಸುಳ್ಳವರಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲಿಕ್ಕೆ ನಾವು ಮುಂದಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರು ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾ ಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದೇವರಿಗೆ
ಸಹೋದರ ಸಹೋದರಿಯರೇ, ಯಾರೆಲ್ಲ ನೀವು ಈ ಯೂಟ್ಯೂಬ್ ಮುಖಾಂತರ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತೀರೋ ನಿಮ್ಮೆಲ್ಲರಿಗಾಗಿ ಮತ್ತು ಇತರರಿಗಾಗಿ, ನಿಮ್ಮೆಲ್ಲರ ಉದ್ದೇಶಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ದೇವರೇ, ಪ್ರೇಷಿತರು ನೋಡುತ್ತಿದ್ದಂತೆಯೇ ನಿಮ್ಮ ಪುತ್ರರು ಸ್ವರ್ಗವನ್ನೇರಿ ಹೋದರು. ಅವರ ವಾಗ್ದಾನಕ್ಕೆ ಅನುಗುಣವಾಗಿ ಇಹದಲ್ಲಿ ಅವರು ನಮ್ಮೊಡನೆ ಜೀವಿಸಲು, ಪರದಲ್ಲಿ ನಾವು ಅವರೊಡನೆ ಜೀವಿಸಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಷಿತರ ಕಾರ್ಯಕಲಾಪದಿಂದ ವಾಚನ. ಸನ್ಮಾನ್ಯ ಥಿಯೋಫಿಲನೇ, ಯೇಸು ಸ್ವರ್ಗಕ್ಕೆ ಆರೋಹಣವಾದ ದಿನದವರೆಗೆ ಮಾಡಿದ ಕಾರ್ಯಗಳನ್ನು, ನಿಮಗೆ ಬೋಧನೆಗಳನ್ನು ಕುರಿತು ನನ್ನ ಮೊದಲನೇ ಪುಸ್ತಕದಲ್ಲಿ ಬರೆದಿದ್ದೇನೆ. ಸ್ವರ್ಗಾರೋಹಣಕ್ಕೆ ಮೊದಲು ಪ್ರೇಷಿತರನ್ನಾಗಿ ತಾವು ಆರಿಸಿಕೊಂಡವರಿಗೆ ಪವಿತ್ರಾತ್ಮ ಅವರ ಮುಖಾಂತರ ಉಪದೇಶ ಮಾಡಿದರು. ತಮ್ಮ ಮರಣದ ನಂತರ ಅವರು 40 ದಿನಗಳವರೆಗೆ ಆ ಪ್ರೇಷಿತರಿಗೆ ಪ್ರತ್ಯಕ್ಷರಾದರು. ತಾವು ಜೀವಂತವಾಗಿರುವುದನ್ನು ವಿವಿಧ ರೀತಿಯಲ್ಲಿ ಸ್ಪಷ್ಟಪಡಿಸಿದರು. ದೇವರ ಸಾಮ್ರಾಜ್ಯವನ್ನು ಕುರಿತು ಅವರಿಗೆ ಬೋಧಿಸಿದರು. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಮಯದಲ್ಲಿ, ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ. ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ. ಏಕೆಂದರೆ ಯೋಹಾನನು ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮವರಿಂದ ದೀಕ್ಷೆ ಸ್ಥಾನ ಪಡೆಯುವಿರಿ ಎಂದು ಆಜ್ಞಾಪಿಸಿದರು. ಮತ್ತೊಮ್ಮೆ ಯೇಸು ತಮ್ಮೊಡನೆ ಇದ್ದಾಗ ಪ್ರೇಷಿತರು, ಪ್ರಭು, ನೀವು ಇದೀಗಲೇ ಇಸ್ರಾಯೇಲ್ ಜನರ ರಾಜ್ಯವನ್ನು ಪುನಃಸ್ಥಾಪಿಸುವಿರೋ ಎಂದು ಕೇಳಿದರು. ಯೇಸು ಪ್ರತ್ಯುತ್ತರವಾಗಿ, ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ. ಅವುಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ, ಯಹೂದ್ಯದಲ್ಲೂ, ಸಮಾರ್ಯದಲ್ಲೂ, ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಯಾಗುವಿರಿ ಎಂದರು. ಇದನ್ನು ಕೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆ ಯೇಸು ಸ್ವರ್ಗಾರೋಹಣವಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಹೀಗೆ ಮೇಲೇರುತ್ತಿದ್ದ ಯೇಸುವನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನೂ ಆಕಾಶದತ್ತ ನಾಟಿತ್ತು. ಆಗ ಬಿಳಿಯ ವಸ್ತ್ರ ಧರಿಸಿದ್ದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಗಲಿಲೆಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗಿದ್ದನ್ನು ಕಂಡಿರೋ ಹಾಗೆಯೇ ಅವರು ಹಿಂತಿರುಗಿ ಬರುವರು ಎಂದು ಹೇಳಿದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಏರಿಹನು ಪ್ರಭು ಜಯಕಾರದೊಂದಿಗೆ. ಆರೋಹಣರಾದರು ತುತ್ತೂರಿಯ ಜೊತೆಗೆ. ಏರಿಹನು ಪ್ರಭು ಜಯಕಾರದೊಂದಿಗೆ. ಆರೋಹಣರಾದರು ತುತ್ತೂರಿಯ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ. ಆರೋಹಣವಾದನು ತುತ್ತೂರಿನಾದರ ಜೊತೆಗೆ. ಕೀರ್ತಿಸಿರಿ ನಮ್ಮ ದೇವರನ್ನು ಸಂಕೀರ್ತಿಸಿರಿ. ಕೀರ್ತಿಸಿರಿ ನಮ್ಮ ರಕ್ಷಕನನ್ನು ಸಂಕೀರ್ತಿಸಿರಿ. ಏರಿಹನು ಪ್ರಭು ಜಯಕಾರದೊಂದಿಗೆ. ಆರೋಹಣರಾದರು ತುತ್ತೂರಿಯ ಜೊತೆಗೆ. ಏರಿಹನು ಪ್ರಭು ಜಯಕಾರದೊಂದಿಗೆ. ಆರೋಹಣರಾದರು ತುತ್ತೂರಿಯ ಜೊತೆಗೆ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು. ಕೀರ್ತನೆಯಿಂದ ಕೊಂಡಾಡಿರಿ ಆತನನ್ನು. ವಹಿಸಿಕೊಂಡನು ದೇವರು ಸೇವಾಧಿಪತ್ಯ. ಅಲಂಕರಿದನು ತನ್ನ ಭುಜ ಗದ್ದಿಗೆಯ. ಏರಿಹನು ಪ್ರಭು ಜಯಕಾರದೊಂದಿಗೆ. ಆರೋಹಣರಾದರು ತುತ್ತೂರಿಯ ಜೊತೆಗೆ. ಏರಿಹನು ಪ್ರಭು ಜಯಕಾರದೊಂದಿಗೆ. ಆರೋಹಣರಾದರು ತುತ್ತೂರಿಯ ಜೊತೆಗೆ. ಪೌಲನು ಎಫೆಸರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರು ದೇವರು ಮಹಿಮಾನ್ವಿತ ತಂದೆಯೂ ಆದವರು ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ನೀಯಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಹೀಗೆ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆ ಭಾಗ್ಯ ಎಂಥದೆಂದು ದೇವ ಜನರಿಗೆ ಕಾದಿರಿಸುವ ಸ್ವಾಸ್ಥ್ಯ ಸಂಪತ್ತು ಎಂಥದೆಂದು ನೀವು ಅರಿತುಕೊಳ್ಳಬೇಕು. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ ಕಾರ್ಯಗಳು ಎಷ್ಟು ಶಕ್ತಿಯುತವಾದವು ಎಂಬುದು ನಿಮಗೆ ಮನದಟ್ಟಾಗಬೇಕು. ಈ ಮಹಿಮಾ ಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಅಧಿಪತ್ಯ, ಪ್ರಾಭವ ಮತ್ತು ಪ್ರಭುತ್ವ ಇವೆಲ್ಲವುಗಳ ಮೇಲೆ ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿರಿಸಿದ್ದಾರೆ. ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರೆಲ್ಲರಿಗಿಂತಲೂ ಯೇಸು ಕ್ರಿಸ್ತರ ಮಹಿಮೆ ಶ್ರೇಷ್ಠವಾದುದು. ದೇವರು ಸಮಸ್ತವನ್ನು ಯೇಸು ಕ್ರಿಸ್ತರ ಪಾದದ ಮೇಲಿರಿಸಿ ಅವರನ್ನು ಧರ್ಮಸಭೆಗೆ ಸ್ಥಿರಸನ್ನಾಗಿ ನೇಮಿಸಿದ್ದಾರೆ. ಧರ್ಮಸಭೆ ಯೇಸು ಕ್ರಿಸ್ತರ ದೇಹ. ಎಲ್ಲವನ್ನು ಎಲ್ಲ ವಿಧದಲ್ಲೂ ಪೂರೈಸುವಾತನಿಂದ ಅದು ಪರಿಪೂರ್ಣಗೊಳ್ಳಲಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. Alleluia, alleluia.
Alleluia, Alleluia, Alleluia. ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಇಗೋ, ಲೋಕದಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ 11 ಮಂದಿ ಶಿಷ್ಯರು ಗಲೀಲಕ್ಕೆ ಹೋದರು. ಯೇಸು ಸೂಚಿಸಿದ್ದ ಬೆಟ್ಟಕ್ಕೆ ಬಂದರು. ಅಲ್ಲಿ ಯೇಸುವನ್ನು ಕಂಡು ಅವರನ್ನು ಪೂಜಿಸಿದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು ಮಾತನಾಡಿ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವು ನನಗೆ ಕೊಡಲಾಗಿದೆ. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕಾಂತದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವಾಗಲೇ ನಾನು ನಿಮಗೆ ಹೇಳಿರುವಂತೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ 40 ದಿನಗಳವರೆಗೆ ತಮ್ಮ ಶಿಷ್ಯರಿಗೆ ಆಗಾಗ್ಗೆ ಅಲ್ಲಲ್ಲಿ ದರ್ಶನ ಕೊಟ್ಟು ಅವರನ್ನು ವಿಶ್ವಾಸಭರಿತರನ್ನಾಗಿಸಿದರು. ಅವರನ್ನು ಪವಿತ್ರಾತ್ಮರನ್ನು ಸ್ವೀಕರಿಸುವುದಕ್ಕೆ ಸಿದ್ಧಗೊಳಿಸಿದರು. ತನಗೆ ತಂದೆ ದೇವರು ನೀಡಿದ ಕಾರ್ಯವನ್ನೆಲ್ಲ ಪೂರ್ಣಗೊಳಿಸಿದ ಬಳಿಕ ಅವರು ತಂದೆಯೆಡೆಗೆ ಹಿಂದೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಪ್ರಭು ಯೇಸು ಇವತ್ತಿನ ಮೊದಲನೇ ವಾಕ್ಯದಲ್ಲಿ ನೀವು ಕೇಳಿರುವಂತೆ ಪ್ರಭು ಯೇಸು ಶಿಷ್ಯರನ್ನೆಲ್ಲ ಒಟ್ಟು ಸೇರಿಸಿ ಅವರ ಹತ್ರ ಹೇಳುತ್ತಾರೆ, ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನೀವು ನನಗೆ ಜೆರುಸಲೇಮಿನಲ್ಲೂ ಜುದೇಯದಲ್ಲೂ ಸಮಾರ್ಯದಲ್ಲೂ ಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗುವಿರಿ. ಹೀಗೆ ಅವರು ಶಿಷ್ಯರಿಗೆ ಬೋಧನೆ ಮಾಡಿದರು. ಶುಭ ಸಂದೇಶದಲ್ಲಿ ನಾವು ಇನ್ನೂ ಚೆನ್ನಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ಶಿಷ್ಯರನ್ನೆಲ್ಲ ಒಟ್ಟಿಗೆ ಕರೆದು ಅವರು ಹೇಳುತ್ತಾರೆ, ಹೋಗಿರಿ ಲೋಕದ ಕಟ್ಟ ಕಡೆಯವರೆಗೆ, ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಬೋಧಿಸಿರಿ, ಸ್ನಾನ ದೀಕ್ಷೆ ಕೊಡಿರಿ, ನಾನು ಹೇಳುವುದನ್ನೆಲ್ಲ ಪಾಲಿಸಲು ಅವರಿಗೆ ಕಲಿಸಿಕೊಡಿರಿ. ಇಗೋ, ಲೋಕಾಂತ್ಯದವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ. ಹೀಗೆ ಅವರ ಸಮ್ಮುಖದಲ್ಲಿ ಪ್ರಭು ಸ್ವರ್ಗವನ್ನೇರಿ ಹೋದರು. ಆತ್ಮೀಯರೇ, ಪ್ರಭುವಿನ ಸ್ವರ್ಗಾರೋಹಣ ಒಂದು ದೃಷ್ಟಿಯಿಂದ ನೋಡಬೇಕಾದ್ರೆ ಅವರ ಜೀವನದಲ್ಲಿ ತಂದೆ ದೇವರು ಅವರಿಗೆ ಕೊಟ್ಟ ಆ ಮಹತ್ ಕಾರ್ಯ, ಅದನ್ನು ಅವರು ಸಂಪೂರ್ಣಗೊಳಿಸುತ್ತಾರೆ. ಕಲ್ಮಿನೇಷನ್ ಅಂತ ಹೇಳ್ತೇವೆ, ಕ್ಲೈಮ್ಯಾಕ್ಸ್. ಅವರು ಸಂಪೂರ್ಣಗೊಳಿಸಿ ತನ್ನ ತಂದೆಯ ಬಳಿಗೆ ವೈಭವದಿಂದ ಹೋಗುತ್ತಾರೆ. ಜೊತೆಗೆ
ಈ ಒಂದು ಘಟನೆಯನ್ನು ಇನ್ನೊಂದು ಆರಂಭವನ್ನಾಗಿ ಕೂಡ ನಾವು ನೋಡಬಹುದು. ಪ್ರಭು ಯೇಸು ಕೆಲಸವನ್ನು ಮುಗಿಸಿ ತನ್ನ ಕಾರ್ಯವನ್ನು ಸಿದ್ಧಿಗೆ ತಂದುಕೊಂಡು ತಂದೆಯ ಬಳಿಗೆ ಹೋಗಿದ್ದಾದರೆ ಇದಕ್ಕಾಗಿ ನಾವು ಸಂತೋಷ ಪಡುತ್ತೇವೆ. ಯಾಕೆಂದರೆ ಅವರ ಮುಖಾಂತರ ನಮಗೆ ರಕ್ಷಣೆ ಸಿಕ್ಕಿದೆ, ಪಾಪ ಕ್ಷಮೆ ಸಿಕ್ಕಿದೆ, ಸ್ವರ್ಗದ ದಾರಿ ತೆರೆದಿದೆ ಎಂದು ನಾವು ನಂಬಿಕೊಳ್ಳುವುದಾದರೆ, ಯೇಸು ಸ್ವರ್ಗವನ್ನು ಏರಿ ಹೋಗುವ ಮುನ್ನ ಶಿಷ್ಯರಿಗೆ ಹೇಳಿದ ಮಾತುಗಳು, ಅವರಿಗೆ ಒಂದು ಕೊಟ್ಟ ಕೆಲಸ, ಇದನ್ನು ನಾವು ಇವತ್ತು ಸ್ಮರಿಸಬೇಕಾಗಿದೆ. ಪ್ರಭುವಿಗಾಗಿ ನಾವು ದೇವರನ್ನು ಕೊಂಡಾಡೋಣ, ಜೊತೆಗೆ ನಮಗೆ ಕೊಟ್ಟ ಕಾರ್ಯವನ್ನು ಕೂಡ ನಾವು ನಡೆಸಿಕೊಳ್ಳಲು ಸಿದ್ಧರಾಗೋಣ. ಆತ್ಮೀಯರೇ, ಇವತ್ತಿನ ಈ ಚಿಂತನೆಯನ್ನು ನಿಮ್ಮ ಮುಂದೆ ಇಡುವಾಗ ಶ್ರೇಷ್ಠ ಕಲಾಕಾರ ಲಿಯೋನಾರ್ಡೋ ದ ವಿಂಚಿ ಅವರ ನೆನಪು ನನಗೆ ಬರುತ್ತದೆ. ಅನೇಕ ಕಲಾಕೃತಿಗಳನ್ನು ಅವರು ನಿರ್ಮಿಸಿದ್ದಾರೆ. ಒಂದು ಸಲ ಅವರು ಒಂದು ದೊಡ್ಡ ಕಲಾಕೃತಿ ಮಾಡಬೇಕಂತ ದೊಡ್ಡ ಕ್ಯಾನ್ವಾಸ್ ತಂದು ಪೇಂಟ್ ಎಲ್ಲ ಹಚ್ಚಿ ಸಿದ್ಧಪಡಿಸಿ ಸ್ಟಾರ್ಟ್ ಮಾಡಬೇಕು ಎನ್ನುವಷ್ಟರಲ್ಲಿ ತನ್ನ ಬ್ರಷ್ ಎಲ್ಲ ಕೆಳಗಿಡುತ್ತಾರೆ. ತನ್ನ ಒಬ್ಬ ಶಿಷ್ಯನನ್ನು ಕರೆಯುತ್ತಾರೆ. ನಾನು ಏನು ಮಾಡಬೇಕೆಂದಿದ್ದೇನೋ ಅದು ನಿನಗೆ ತಿಳಿದಿದೆ, ಅದನ್ನು ನೀನು ಇವಾಗ ಪೂರ್ಣಗೊಳಿಸು. ಆವಾಗ ಶಿಷ್ಯ ಗಡಗಡನೆ ನಡುಗುತ್ತಾನೆ. ಅದು ಹೀಗೆ ಸಾಧ್ಯ ಗುರುವೇ, ಇದು ನನ್ನಿಂದ ಸಾಧ್ಯವಿಲ್ಲ. ಆವಾಗ ಲಿಯೋನಾರ್ಡೋ ಹೇಳ್ತಾರೆ, ಶಿಷ್ಯನೇ, ನನ್ನ ಜೊತೆ ನೀನು ಇಷ್ಟು ಸಮಯ ಇದ್ದೆ, ನಾನು ಮಾಡುವ ಕಲಾಕೃತಿ ಅದಕ್ಕೆ ಏನು ಕಷ್ಟಪಟ್ಟಿದ್ದೇನೆ, ಏನು ಯೋಚನೆ ಮಾಡ್ತೇನೆ ನಿನಗೆ ಗೊತ್ತಿಲ್ಲವೇ? ಅದು ನಿನಗೆ ಒಂದು ರೀತಿಯಿಂದ ಪ್ರೇರಣೆಯಾಗಲಿಕ್ಕೆ ಸಾಧ್ಯವಿಲ್ಲವೇ? ಈ ಮಾತನ್ನು ಕೇಳುವಾಗ ಶಿಷ್ಯನು ಗುರುವಿನ ಬ್ರಷ್ ತೆಗೆದುಕೊಂಡು ಪೇಂಟಿಂಗ್ ಶುರು ಮಾಡ್ತಾನೆ. ಹಾಗೆಯೇ ಆದ್ಮೇಲೆ ಇವತ್ತು ನಾವು ನಮ್ಮನ್ನೇ ಶಿಷ್ಯರ 12 ಮಂದಿ ಶಿಷ್ಯರ ಸ್ಥಳದಲ್ಲಿ ಇಟ್ಟರೆ ನಮಗೇನು ಅನ್ನಿಸ್ತದೆ? ಅವರೆಲ್ಲರೂ ಸ್ವರ್ಗದ ಕಡೆ ನೋಡುತ್ತಾ ನಿಂತರು. ದೇವದೂತರು ಅವರಿಗೆ ಹೇಳಬೇಕಾಯಿತು, ಇಲ್ಲಿ ಏನು ಮೇಲೆ ನೋಡ್ತಾ ಇದ್ದೀರಾ, ಹೋಗಿ ಜೆರುಸಲೇಮಿಗೆ, ಅಲ್ಲಿ ಹೋಗಿ ಪವಿತ್ರ ಆತ್ಮರಿಗೋಸ್ಕರ ಪ್ರಭು ಕ್ರಿಸ್ತರು ಹೇಳಿದಂತೆ ಪ್ರಾರ್ಥಿಸಿರಿ. ಅಂದರೆ ಯೇಸು ಅವರಿಗೆ ಕೊಟ್ಟ ಬೋಧನೆಯನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಅವರಿಗೆ ಹೇಳಿಕೊಟ್ಟರು. ಮತ್ತು ಶಿಷ್ಯರು ಸಂತೋಷ ಭರಿತರಾಗಿ ಹೋದರು. ಯಾಕೆಂದರೆ ಅವರಿಗೆ ಪ್ರಭುವಿನ ದರ್ಶನ, ಸ್ವರ್ಗಾರೋಹಣದ ದರ್ಶನ ಸಿಕ್ಕಿತು. ಇವಾಗ ಪ್ರಭು ಹೇಳಿದಂತೆ ಮಾಡಲಿಕ್ಕೆ ಪ್ರೇರಿತರಾಗಿ ಅವರು ಜೆರುಸಲೇಮಿಗೆ ಹೋಗುತ್ತಾರೆ. ಅಂತೆಯೇ ನಾವು ಇವತ್ತು ಈ ಹಬ್ಬ ಆಚರಣೆ ಮಾಡುವಾಗ 2 ಮುಖ್ಯ ವಿಷಯಗಳನ್ನು ನಾನು ನಿಮಗೆ ಹೇಳ ಬಯಸ್ತೇನೆ. ಒಂದನೆಯದು ಆರೋಹಣ, ರೈಸಿಂಗ್ ಅಪ್. ನಮ್ಮ ಜೀವನದಲ್ಲಿ ನಾವು ಏಳಬೇಕು. ನಾವು ಇದ್ದಲ್ಲೇ ಇದ್ದರೆ ಅಥವಾ ನಾವು ಕೆಳಗೆ ಹೋಗುವುದಾದರೆ, ಇನ್ನೂ ಕೆಳಗೆ ಹೋಗುವುದಾದರೆ ನಮ್ಮ ಜೀವನ ವ್ಯರ್ಥ. ನಮ್ಮ ಜೀವನದಲ್ಲಿ ನಾವು ಎಲ್ಲಿದ್ದೇವೋ ಅಲ್ಲಿಂದ ನಾವು ಏಳಬೇಕು. ಏನು ಹೇಳಬೇಕು ಎಂಬುದನ್ನು ನೀವು ಪ್ರಶ್ನಿಸಬಹುದು. ಹೇಳಬೇಕು ನಾವು ನಮ್ಮ ಬರಡಾದ ಜೀವನದಿಂದ. ನಮ್ಮ ಜೀವನವನ್ನು ಪರೀಕ್ಷಿಸಿ ನೋಡಿದರೆ ಒಂದು ರೀತಿಯಿಂದ ಫಲವಿದ್ದ ಮರದ ಹಾಗೆ ನಾವಿಲ್ಲ, ಫಲವಿಲ್ಲದೆ ಮರದಂತೆ ನಾವು ಇದ್ದೇವೆ. ಪ್ರಭು ಯೇಸು ನಮಗೆ ಹೇಳಿದ್ದಾರೆ, ನೀವು ನನ್ನಲ್ಲಿದ್ದು ನಾನು ನಿಮ್ಮಲ್ಲಿ ನೆಲೆಸಿಕೊಂಡರೆ ಸುಂದರವಾದ ಒಂದು ದೃಷ್ಟಾಂತವನ್ನು ಆ ದ್ರಾಕ್ಷಾ ಬಳ್ಳಿ ಮತ್ತು ನೀವು ಕವಲು ಬಳ್ಳಿಗಳು ಹೇಳ್ತಾರಲ್ಲ, ನೀವು ಹೇರಳವಾಗಿ ಫಲ ಕೊಡಬೇಕೆಂಬುದೇ ನನ್ನ ಇಚ್ಛೆ ಅಂತ ನಮಗೆ ಹೇಳಿದ್ದಾರೆ. ಅಂತೆಯೇ ನಮ್ಮ ಜೀವನವನ್ನು ನಾವು ಪರೀಕ್ಷಿಸಿ ನೋಡಿದರೆ ನಮ್ಮ ಜೀವನದಲ್ಲಿ ನಾವು ಏನು ಗಳಿಸಿದ್ದೀವಿ? ಹಣ ಗಳಿಸಿರ್ಬೋದು, ಸಂಪತ್ತು ಗಳಿಸಿರ್ಬೋದು, ಕೆಲಸ ಗಳಿಸಿರ್ಬೋದು, ಹೆಂಡತಿ, ಮನೆ, ಮಕ್ಕಳು ಎಲ್ಲ ಇರ್ಬೋದು. ಅದೇನು ಪ್ರಭು ಯೇಸು ಬಯಸ್ತಾರ? ಅಥವಾ ಅದಕ್ಕಿಂತ ಉನ್ನತವಾದದ್ದನ್ನು ನಾವು ಬಯಸ್ತಾರೆ? ಆಧ್ಯಾತ್ಮಿಕವಾಗಿ ನಾವು ಹೇಳಬೇಕು, ಪ್ರಭುವಿಗಾಗಿ ನಾವು ಫಲ ಗಳಿಸಬೇಕು ಎಂಬುದನ್ನು ಪ್ರಭು ಬಯಸುತ್ತಾರೆ. ಆದುದರಿಂದ ಪ್ರಭು ಏರಿ ಹೋದರು ಅಂತ ಹೇಳುವಾಗ ನಮ್ಮ ಮನಸ್ಸಿಗೆ ಬರುವ ಮೊದಲನೇ ಯೋಚನೆ, ನಾನು ಎಲ್ಲಿದ್ದೇನೋ ಅಲ್ಲಿಂದ ನಾನು ಹೇಳಬೇಕು. ಫಲವಿಲ್ಲದ ಕವಲು ಬಳ್ಳಿಯಂತೆ ನಾನು ಇದ್ದರೆ ಪ್ರಭುವಿನೊಂದಿಗೆ ಒಂದಾಗಿ ಧಾರಾಳವಾಗಿ ಫಲ ಕೊಡುವಂಥ ವ್ಯಕ್ತಿ ನಾನಾಗಬೇಕು, ವಿಶ್ವಾಸದ ಫಲ ಕೊಡುವಂಥ ವ್ಯಕ್ತಿ ನಾನಾಗಬೇಕು. ಇದನ್ನು ಪ್ರಭು ಯೇಸು ನಮ್ಮಿಂದ ಬಯಸುತ್ತಾರೆ ಪ್ರಿಯರೇ. ಎರಡನೇದು,
ನಾನು ನಿಮಗೆ ಹೇಳ ಬಯಸ್ತೇನೆ, ಪ್ರಭು ನಮಗೆ ಒಂದು ಆದೇಶ ಕೊಟ್ಟಿದ್ದಾರೆ. ಈ ಆದೇಶವನ್ನು ಕೇಳುವಾಗ ನನಗಂತೂ ಒಂದು ರೀತಿಯಿಂದ ಅಪಧೈರ್ಯ, ಶಿಷ್ಯರಿಗೆ ಆದಂತೆ ನನಗೆ ಕೂಡ ಆಗ್ತದೆ, ನಿಮಗೂ ಆಗಬಹುದು. ಯಾಕೆಂದರೆ ಬರೀ 12 ಮಂದಿ ಶಿಷ್ಯರನ್ನು ಬಿಟ್ಟು ಯೇಸು ಸ್ವರ್ಗವನ್ನೇರಿ ಹೋದರು. ಇವತ್ತು ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಮ್ಮ ಗುಲ್ಬರ್ಗ ಧರ್ಮಕ್ಷೇತ್ರದಲ್ಲಿ ನಾವು ಬಹಳ ಕ್ರೈಸ್ತರೆಂದರೆ ಬಹಳ ಕೆಲವೇ ಮಂದಿ, ಅತಿ ವಿರಳ ಸಂಖ್ಯೆ. ಕಥೋಲಿಕ ಕ್ರೈಸ್ತರು ಸುಮಾರು 7-8 ಸಾವಿರ, ಅನ್ಯ ಕ್ರೈಸ್ತರು ಸೇರಿ ನಾವು 1 ಲಕ್ಷ ಜನರ ಆಗ್ಬೋದು ಅಥವಾ 2 ಲಕ್ಷ ಆಗ್ಬೋದು. ಆದರೆ ಇಡೀ ಜನಸಂಖ್ಯೆಯನ್ನು ನೋಡುವಾಗ ನಮ್ಮ ಇಡೀ ಧರ್ಮಕ್ಷೇತ್ರ, ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ ಮತ್ತು ವಿಜಯಪುರ, ಈ 4 ಜಿಲ್ಲೆಗಳನ್ನು ನೋಡುವಾಗ ನಾವು 1% ಕೂಡ ಕ್ರೈಸ್ತರಿಲ್ಲ. ಇದರ ಮಾತಿನ ಅರ್ಥ ಏನೆಂದರೆ ನಾವು ಇನ್ನೂ 100ರಲ್ಲಿ 99% ಜನರು ಪ್ರಭು ಕ್ರಿಸ್ತರ ಪರಿಚಯ ಇಲ್ಲದೇ ಇದ್ದಾರೆ. ಅವರಿಗೆ ಯೇಸು ಯಾರು ಅಂತ ಗೊತ್ತಿಲ್ಲ. ದೇವರು ಅವರ ಮುಖಾಂತರ ಮಾಡಿದ ಕಾರ್ಯ, ನಮಗೆ ಕೊಟ್ಟ ರಕ್ಷಣೆ, ನಮಗಾಗಿ ನೀಡಿದ ಪ್ರಾಣದಾನ, ಇದೆಲ್ಲವೂ ನಮ್ಮ ಜನರಿಗೆ ಗೊತ್ತಿಲ್ಲ ಬೇರೆ. ಆದುದರಿಂದ ನಾವು ಇವತ್ತು ಸ್ವರ್ಗಾರೋಹಣದ ಹಬ್ಬ ಮತ್ತು ಪ್ರಭು ಶಿಷ್ಯರಿಗೆ ಹೇಳಿದಂತೆ, ನೀವು ಜೆರುಸಲೇಮಿನಲ್ಲಿ, ಜುದೇಯದಲ್ಲಿ ಮತ್ತು ಅಂತೆಯೇ ಸಮಾರ್ಯದಲ್ಲಿ ಲೋಕದ ಕಟ್ಟಕಡೆಯವರೆಗೆ ನೀವು ನನಗೆ ಸಾಕ್ಷಿಗಳಾಗುವಿರಿ ಎಂದು ಏನು ಹೇಳಿದ್ದಾರೆ, ಅದನ್ನು ನಾವು ಪೂರ್ತಿಗೊಳಿಸುವ ಆ ಹೊಣೆಗಾರಿಕೆ ನಮ್ಮ ಮೇಲಿದೆ ಪ್ರಿಯರೇ. ಅದನ್ನು ನಾವು ಯೋಚಿಸಬೇಕು, ಧ್ಯಾನಿಸಬೇಕು, ಅದಕ್ಕೆ ನಾವು ಸನ್ನದ್ಧರಾಗಬೇಕು. ಹೇಗೆ ಸನ್ನದ್ಧರಾಗುವುದು ಹೇಳುತ್ತಾರೆ ನಮಗೆ ಪವಿತ್ರ ಬರಹಗಾರರು, ವಿ ಪ್ರೀಚ್ ಇನ್ ವರ್ಡ್ಸ್, ವಿ ಪ್ರೊಕ್ಲೇಮ್ ವಿತ್ ಅವರ್ ವಿಟ್ನೆಸ್. ಅಂದರೆ ಸಾಕ್ಷಿಭರಿತ ಜೀವನವಿಲ್ಲದಿದ್ದರೆ ನೀವು ಶುಭ ಸಂದೇಶವನ್ನು ಸಾರುವುದು ಅಷ್ಟು ಫಲದಾಯಕವಾಗುವುದಿಲ್ಲ. ಈ ಕೋವಿಡ್ ರೋಗ, ಕೊರೋನಾ ವೈರಸ್ ಬಂದಾಗಿನಿಂದ, ಲಾಕ್ಡೌನ್ ಆದಾಗಿನಿಂದ ನಾವು ಸ್ವಲ್ಪವೇ ಮಂದಿ ಕ್ರೈಸ್ತರು. ಆದರೆ ಜನರ ಮೇಲಿನ ಕಾಳಜಿಯಿಂದ ಅವರಿಗೆ ಅವರ ಕಷ್ಟ ಕಾಲದಲ್ಲಿ ನೆರವಾಗಬೇಕು ಎಂಬ ಆಸೆಯಿಂದ ಸುಮಾರು 5-6 ಸಾವಿರ ಕುಟುಂಬಗಳಿಗೆ ನಮ್ಮ ಎಲ್ಲ ಫಾದರ್ಸ್, ಸಿಸ್ಟರ್ಸ್ ಅವರು ಬೇರೆ ಬೇರೆ ಕೇಂದ್ರಗಳಿಂದ ಯಾರ್ಯಾರ ಕಾಲು ಹಿಡಿದು ಏನೇನೋ ಮಾಡಿ ಹಣ ಗಳಿಸಿಕೊಂಡು ಬಂದು ಜನರಿಗೆ ನಾವು ಆಹಾರ ಒದಗಿಸಿದ್ದೇವೆ. ಬಿಜಾಪುರದಲ್ಲಿ ಇವತ್ತು ಕೂಡ ಪ್ರತಿದಿನ ಕಾಲ್ನಡಿಗೆಯಲ್ಲಿ ಹೋಗುವ ಮೈಗ್ರೆಂಟ್ ವರ್ಕರ್ಸ್, ವಲಸೆ ಹೋದ ಜನರು ತಮ್ಮ ಮನೆಗೆ ಹಿಂದೆ ಹೋಗುವಾಗ ಅವರ ಕಾಲಿಗೆ ಚಪ್ಪಲಿ ಇಲ್ಲ, ಕಿಸೆಯಲ್ಲಿ ಹಣ ಇಲ್ಲ, ಬಿಸಿಲಲ್ಲಿ ಮಕ್ಕಳು ಅವರ ಗಂಟು ಮುಟ್ಟೆ ತೆಗೆದುಕೊಂಡು ಹೋಗುವಾಗ ಆ ಬಿಸಿಲಲ್ಲಿ ನಿಂತುಕೊಂಡು ಅವರಿಗೆ ನಿಲ್ಲಿಸಿ, ಅವರಿಗೆ ನೀರು ಕೊಟ್ಟು, ಅವರಿಗೆ ಆಹಾರ ಪೊಟ್ಟಣ ಕೊಟ್ಟು ಅವರನ್ನು ಪ್ರೀತಿಯಿಂದ ಕಳಿಸಿಕೊಡ್ತಾರೆ. ಇದು ಸಾಕ್ಷಿಭರಿತ ಜೀವನ. ಅವರು ಮಾಡಿದರು, ನಾವೇನು ಮಾಡಬೇಕು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ನಾವು ಮಾಡಬಹುದು. ನಾನು ಮೊನ್ನೆ ತಾನೇ ಒಂದು ಸುಂದರವಾದ ಧ್ಯಾನವನ್ನು ನನ್ನ ಮನಸ್ಸಿನಲ್ಲಿ ಕೇಳುತ್ತಿದ್ದೆ ಯೂಟ್ಯೂಬ್ ಮುಖಾಂತರ. ಅಲ್ಲಿ ಆ ಗುರುಗಳು ಪ್ರಬೋಧನೆ ಮಾಡುವಾಗ ಹೇಳುತ್ತಾರೆ, ಪ್ರಿಯರೇ, ನೀವು ಅಲ್ಲಿ ಮಲಗಿದ್ದಲ್ಲಿ, ನೀವು ಕುಳಿತಲ್ಲಿಯೇ ಶುಭ ಸಂದೇಶ ಸಾರಬಹುದು. ಅವ್ರು ಹೇಳ್ತಾರೆ, ನಿಮಗೆ ಯಾರ ಬಳಿ ಸಿಟ್ಟಿದೆ ಅಲ್ಲ, ಅವರಿಗೊಂದು ಪ್ರೀತಿಯನ್ನು ಒಂದು ಮೆಸೇಜ್ ಕಳಿಸಿ. ಯಾರ ಜೊತೆ ನೀವು ಮಾತಾಡಿಲ್ಲಲ್ಲ, ಅವರಿಗೆ ಸಾರಿ ಅಂತ ಹೇಳಿ ಒಂದು ಮೆಸೇಜ್ ಕಳಿಸಿ. ನಿಮ್ಮ ಮನೆಯಲ್ಲೇ ಮಾಡುವ ಕೆಲಸಗಳನ್ನು ಒಬ್ಬರಿಗೊಬ್ಬರು ಸಹಕಾರದಿಂದ ಪ್ರೀತಿಯಿಂದ ಮಾಡಿರಿ. ಇದು ನಾನು ಮಾಡಬಾರ್ದು, ಇದು ನಾನು ಕಲ್ತಿದ್ದೇನೆ, ನಾನು ಕಸ ಗುಡಿಸಬಾರ್ದು, ನಾನು ನೀರು ತರಬಾರ್ದು ಎಂಬ ಭಾವನೆಯಿಂದ ಇರದೆ ಮನೆಯಲ್ಲಿರುವ ಎಲ್ಲ ಕೆಲಸಗಳು, ಆ ಕೆಲಸಕ್ಕೆ ಇರುವ ಶ್ರೇಷ್ಠತೆ, ಇದನ್ನೆಲ್ಲ ಗಮನಿಸಿಕೊಂಡು ನಾವು ಒಬ್ಬರಿಗೊಬ್ಬರು ಸಹಾಯಕರಾಗಿ ಬಾಳೋಣ. ನಮ್ಮ ಅಕ್ಕಪಕ್ಕದಲ್ಲಿ ಜನರು ಕಷ್ಟದಲ್ಲಿದ್ದರೆ, ನಮ್ಮಲ್ಲಿ ಏನಾದರೂ ಒಂದು ರುಚಿ ರೊಟ್ಟಿ ಇದೆ, ಅದನ್ನು ತೆಗೆದುಕೊಂಡು ಅಲ್ಲಿ ಒಬ್ಬರು ಆಯಿ ಇದ್ದಾರೆ, ಒಬ್ಬರು ಮುದುಕರಿದ್ದಾರೆ, ಅಲ್ಲಿ ಬಡವರಿದ್ದಾರೆ ಅಥವಾ ಹಸಿದವರಿದ್ದಾರೆ, ಅವರಿಗೆ ಕೊಡಲಿಕ್ಕೆ ಮುಂದಾಗುವ ಪ್ರಿಯರೇ. ನಾವು ಶುಭ ಸಂದೇಶವನ್ನು ನಮ್ಮ ವಾಕ್ಯದ ಮುಖಾಂತರನೇ ಸಾರಬಹುದು. ಇದು ಒಂದು ಸಾಧ್ಯತೆ. ಆದರೆ ಇದನ್ನು ಸಾಕ್ಷಿಭರಿತವಾದ ಜೀವನದ ಮುಖಾಂತರ ಹಲವಾರು ರೀತಿಯಿಂದ ನಾವು ಸಾರಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇದನ್ನು ನಾವು ಗಮನಿಸಬೇಕು. ಮೂರನೇದಾಗಿ, ಪ್ರಭು ಯೇಸು ಈ ಲೋಕದಲ್ಲಿ ಇದ್ದಾಗ ಒಂದು ಸಾಕ್ಷಿಭರಿತ ಜೀವನ ನಮಗೆ ಆದರ್ಶವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತೀವಿ.
ನಾವು ನಂಬಿಕೊಳ್ಳುವ ನಮ್ಮ ವಿಶ್ವಾಸ, ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ಇದೆಲ್ಲವನ್ನು ಪ್ರಭು ನಮಗೆ ಕೊಟ್ಟಿದ್ದಾರೆ. ಅವರು ಸ್ವತಃ ವಿಶ್ವಾಸವುಳ್ಳವರಾಗಿದ್ದರು. ಅವರಲ್ಲಿ ಭರವಸೆ ಇತ್ತು, ತಂದೆ ದೇವರಲ್ಲಿ ಅವರಲ್ಲಿ ಒಂದು ನಿರೀಕ್ಷೆ ಇತ್ತು. ಇದರ ಜೊತೆಗೆ ಅವರು ಶಾಂತಿಯಿಂದ, ದಯೆಯಿಂದ, ಕರುಣೆಯಿಂದ ಜನರ ಮೇಲೆ ಎಲ್ಲರಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿದ್ದಾರೆ. ಅವರಿಂದ ನಾವು ಕಲಿತುಕೊಳ್ಳಬೇಕು. ಅವರು ಹೇಳಿದ್ದನ್ನೇ, ಅವರು ಮಾಡಿದ್ದನ್ನೇ ನಮ್ಮ ಜೀವನದಲ್ಲಿ ಪುನರಾವರ್ತಿಸಬೇಕು. ಅವರ ನಂಬಿಕೆ, ಅವರ ನಿರೀಕ್ಷೆ, ಅವರ ವಿಶ್ವಾಸ, ಅವರ ಪ್ರೀತಿ, ಅವರ ಕರುಣೆಯನ್ನು ನಮ್ಮ ಜೀವನದಲ್ಲಿ ನಾವು ಧರಿಸಿಕೊಳ್ಬೇಕು. ಅದನ್ನು ನಾವು ಈ ಲೋಕದಲ್ಲಿ ನಾವು ಬೇರೆಯವರಿಗೆ ನೀಡಲಿಕ್ಕೆ ಆಗ್ತದೆ. ಇದು ಮಾಡಲಿಕ್ಕೆ ಸುಲಭವಲ್ಲ, ಸ್ವಲ್ಪ ಕಷ್ಟ. ನಮ್ಮನ್ನೇ ನಾವು ತ್ಯಜಿಸಬೇಕಾಗ್ತದೆ. ನಮ್ಮ ಸುಖವನ್ನೇ ನೋಡಿದರೆ ಇದು ಸಾಧ್ಯವಿಲ್ಲ. ಪರರ ಸುಖವನ್ನು ನೋಡಿದರೆ, ಪರರ ಕಷ್ಟಗಳಿಗೆ ನಾವು ಕಣ್ತೆರೆದರೆ ಇದು ಸಾಧ್ಯವಾಗ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟು ಇದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವೇ. ಪ್ರಭು ಯೇಸು ಸ್ವರ್ಗಕ್ಕೆ ಏರಿ ಹೋಗಿದ್ದಾರೆ. ನಮಗೆ ಒಂದು ಸ್ಥಳ ಸಿದ್ಧತೆ ಮಾಡಲು, ಅಂದರೆ ನಾವು ಒಂದು ದಿವಸ ಪ್ರಭು ಇದ್ದಲ್ಲಿಗೆ ಹೋಗಲಿಕ್ಕಿದೆ ಎಂಬ ವಿಶ್ವಾಸವನ್ನು ನಾವು ನಮ್ಮಲ್ಲಿ ದೃಢಪಡಿಸೋಣ. ಅಲ್ಲಿ ಹೋಗಬೇಕಾದ್ರೆ ಪ್ರಭು ನಡೆದ ದಾರಿಯಲ್ಲಿ ನಾವು ನಡೆಯಬೇಕು. ಇಷ್ಟು ಮಾತ್ರ ಅಲ್ಲ, ಇಬ್ರಿಯದವರಿಗೆ ಬರೆದ ಪತ್ರದಲ್ಲಿ ಪ್ರಭು ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಮತ್ತು ನಮಗಾಗಿ ಭಿನ್ನವಿಸುತ್ತಾರೆ ತಂದೆಯಲ್ಲಿ ಎಂದು ವಾಕ್ಯ ಹೇಳುತ್ತದೆ. ಹಾಗಾದರೆ ಪ್ರಭು ನಮ್ಮ ಜೊತೆ ಇದ್ದಾರೆ. ಅವರು ಬಿಟ್ಟು ಹೋದ ಕೆಲಸವನ್ನು ನಾವು ಸಂಪೂರ್ಣಗೊಳಿಸಬೇಕು. ನಮ್ಮ ಕೈಲಿಂದಾದಷ್ಟು ನಾವು ಸಂಪೂರ್ಣಗೊಳಿಸಬೇಕು. ಎಲ್ಲಿದ್ದರಲ್ಲಿ ನಮಗೆ ದೇವರು ಕೊಟ್ಟ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಸಾಕ್ಷಿ ಬಲಿತ ಜೀವನ ಇದನ್ನು ನಾವು ನಡೆಸೋಣ. ಮುಂದಿನ ವಾರ ಪವಿತ್ರ ಆತ್ಮರ ಹಬ್ಬ, ಪೆಂತೆಕೋಸ್ಟ್ ಪಂಚಾಶತ್ತಮ ಹಬ್ಬದ ದಿನ. ಆದುದರಿಂದ ಪ್ರಿಯರೇ, ಈ ದಿನಗಳಲ್ಲಿ ಪ್ರಭುವಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ನಮ್ಮನ್ನು ಅಯೋಗ್ಯರನ್ನು ದೇವರ ಆರಿಸಿಕೊಂಡಿದ್ದಾರೆ. ಅವರಿಗೆ ಸಾಕ್ಷಿಗಳಾಗಲಿಕ್ಕೆ ನಾವು ಸಾಕ್ಷಿಗಳಾಗ್ತಿರಬಾರದು. ನಮ್ಮನ್ನು ನಿಮ್ಮ ಶಕ್ತಿಯಿಂದ ತುಂಬಿರಿ, ಪವಿತ್ರ ಆತ್ಮರಿಂದ ತುಂಬಿರಿ. ಮತ್ತು ನಾವು ಈ ನಮ್ಮ ಗುಲ್ಬರ್ಗ ಧರ್ಮಕ್ಷೇತ್ರದಲ್ಲಿ, ಬೀದರಲ್ಲಿ, ಗುಲ್ಬರ್ಗದಲ್ಲಿ, ಬಿಜಾಪುರದಲ್ಲಿ, ಯಾದಗಿರದಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ಶುಭ ಸಂದೇಶವನ್ನು ಸಾರುತ್ತೇವೆ ಎಂಬುದನ್ನಾಗಿ ಪ್ರಭುವಿನಲ್ಲಿ ವಾಗ್ದಾನಿಸೋಣ. ನಮ್ಮ ವಿಶ್ವಾಸವನ್ನು ನಾವೀಗ ಪ್ರಕಟಿಸೋಣ. ಸ್ವರ್ಗವನ್ನು, ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನ ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇಲೆ ಸಹೋದರ ಸಹೋದರಿಯರೇ, ಪ್ರಭು ನಮಗೆ ಒಂದು ಆದೇಶ ಕೊಟ್ಟಿದ್ದಾರೆ. ಪವಿತ್ರ ಆತ್ಮರು ನಿಮ್ಮಲ್ಲಿ ಬಂದಾಗ ನೀವು ಶಕ್ತಿಯುತರಾಗುವಿರಿ, ನೀವು ನನಗೆ ಸಾಕ್ಷಿಗಳಾಗುವಿರಿ. ಇಂತಹ ಸಾಕ್ಷಿ ಭರಿತ ಜೀವನ ನಮ್ಮದಾಗಲೆಂದು ಬಯಸುತ್ತಾ ನಮ್ಮ ಎಲ್ಲ ಬೇಡಿಕೆಗಳನ್ನು ತಂದೆ ದೇವರಲ್ಲಿ ಅರ್ಪಿಸೋಣ. ಸ್ವರ್ಗಾರೋಹಣದ ಹಬ್ಬವನ್ನು ಆಚರಿಸುವಾಗ ಧರ್ಮಸಭೆಯಲ್ಲಿ ಜಗದ್ಗುರುಗಳ ಮುಖಾಂತರ, ಧರ್ಮಾಧ್ಯಕ್ಷರುಗಳು ಹಾಗೂ ಗುರುಗಳು ಕನ್ಯಾಸ್ತ್ರೀಯರ ಮುಖಾಂತರ ಶುಭ ಸಂದೇಶವನ್ನು ಸಾರಿ ಸಾಕ್ಷಿಗಳಾಗಿ ಎಲ್ಲರೂ ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಮೇಲಕ್ಕೇರುವಂತೆ
ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ತಂದೆಯಾದ ದೇವರೇ, ನಮ್ಮ ದೇಶದ ರಾಜಕೀಯ ಮುಖಂಡರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಧಾನಮಂತ್ರಿಗಳು, ಮಂತ್ರಿವರ್ಗದ ಎಲ್ಲ ಅಧಿಕಾರಿಗಳು, ರಾಜ್ಯದ ಮಂತ್ರಿಗಳು ಜವಾಬ್ದಾರಿಯನ್ನು ಅರಿತು ನಮ್ಮ ದೇಶದಲ್ಲಿ ಬಡತನ, ಕಷ್ಟ, ಸಂಕಷ್ಟಗಳಿಗೆ ಸಿಲುಕಿದ ಜನರಿಗಾಗಿ ಆದಷ್ಟು ಅವರು ಸೇವೆ ನೀಡಲು, ಆದಷ್ಟು ಅವರು ಆರ್ಥಿಕ ಸಹಾಯ ಅವರು ಮಾಡಲು, ಇದರಿಂದ ಎಲ್ಲರಿಗೆ ಸಹಾಯವಾಗುವಂತೆ ನೀವು ಕೃಪೆ ಮಾಡಿರಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಸ್ವರ್ಗಾರೋಹಣವಾದ ಪ್ರಭುವೇ, ನಾವು ಎಲ್ಲ ಕುಟುಂಬಗಳಿಗಾಗಿ ಬೇಡುತ್ತೇವೆ. ಪ್ರತ್ಯೇಕವಾಗಿ ಕೊರೋನಾ ಸೋಂಕಿನಿಂದ ದುಃಖಕ್ಕೆ ಒಳಗಾದ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ದಯಮಯ ತಂದೆ, ಈ ಕಷ್ಟಕರ ವೇಳೆಯಲ್ಲಿ ನೀವು ಅವರೊಡನೆ ಇದ್ದು ಅವರಿಗೆ ಬೇಕಾದ ಸಾಂತ್ವನ, ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಕರುಣಾಮಯಿ ದೇವರೇ, ನಾವು ಪ್ರಾರ್ಥಿಸುತ್ತೇವೆ ನಿಮ್ಮ ಕರುಣೆಗಾಗಿ. ಕೊರೋನಾ ಸೋಂಕಿನಿಂದ ಬಳಲುತ್ತಿರುವಂತಹ ನಾನಾ ರೋಗಿಗಳಿಗೋಸ್ಕರ ಇಂಥ ಒಂದು ಕಷ್ಟದ ಸಮಯದಲ್ಲಿ ನೀವು ಪ್ರತಿಯೊಬ್ಬರ ಜೊತೆ ಇದ್ದು ಇದೊಂದು ಸೋಂಕಿನಿಂದ ಕಾಪಾಡಿ ರಕ್ಷಿಸಿರಿ. ಈ ಸೋಂಕಿಗೆ ಒಳಗಾದಂತಹ ರೋಗಿಗಳಿಗೆ ಸ್ವಾಸ್ಥ್ಯವನ್ನು ದಯಪಾಲಿಸಿ, ಅವರ ಸೇವೆ ಮಾಡುವಂತಹ ವೈದ್ಯರಿಗೆ, ಎಲ್ಲ ಆರೋಗ್ಯ ಸಿಬ್ಬಂದಿಗಳಿಗೆ ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿ, ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ರೋಗವನ್ನು ಜಯಿಸಲು ಬೇಕಾದಂತಹ ಕೃಪೆ ನೀಡಿರಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಪ್ರಭು ಯೇಸುವೇ, ನೀವು ಶಿಷ್ಯರಿಗೆ ಆದಷ್ಟು ಧೈರ್ಯವನ್ನು ನೀಡಿದ್ದೀರಿ. ನಿಮಗೆ ಸಾಕ್ಷಿಗಳಾಗಲು ಅವರಿಗೆ ನೀವು ಆಶೀರ್ವಾದ ಮತ್ತು ಪವಿತ್ರ ಆತ್ಮರನ್ನು ಅವರಿಗೆ ಕರುಣಿಸಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕುಟುಂಬಗಳು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಕ್ರೈಸ್ತ ಕುಟುಂಬದ ಜೀವನದಲ್ಲಿ ಇರುವಂತಹ ಭದ್ರತೆ, ಅಧೈರ್ಯ, ಭಯವನ್ನು ದೂರ ಮಾಡಿರಿ. ಅವರ ವಿಶ್ವಾಸ ಇನ್ನೂ ದೃಢವಾಗಲು, ವಿಶ್ವಾಸದ ಜೀವನ ನಡೆಸಲು ಅವರಿಗೆ ಬೇಕಾದ ಕೃಪೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಕೆಲವು ಸಮಯ ಮೌನವಾಗಿ ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಬೇಡಿಕೆಗಳನ್ನು ದೇವರಲ್ಲಿ ಅರ್ಪಿಸೋಣ. ಆತ್ಮೀಯರೇ, ನಾವು ಪ್ರಾರ್ಥಿಸೋಣ. ಶುಭ ಸಂದೇಶವನ್ನು ಹಗಲಿರುಳೆನ್ನದೇ ನಿಮ್ಮ ಹಳ್ಳಿಗಳಿಗೆ ಬರುತ್ತಿರುವ ಗುರುಗಳಿಗಾಗಿ, ಸಿಸ್ಟರ್ಸ್ ಅವರಿಗಾಗಿ ಪ್ರಾರ್ಥಿಸಿರಿ. ಸೇವೆ ಮಾಡುವ ಎಲ್ಲ ಸ್ವಾರ್ಥಕರಿಗಾಗಿ ಪ್ರಾರ್ಥಿಸಿರಿ. ನಮ್ಮ ಧರ್ಮಕ್ಷೇತ್ರದಲ್ಲಿ ಸ್ವಾರ್ಥ ಸೇವೆ ಮಾಡಲು ಪ್ರಭು ಕರೆಯುತ್ತಿರುವಾಗ ನಮ್ಮ ಯುವಕ ಯುವತಿಯರು ಹೋಗಡಲಿ. ಪ್ರಭು ನಮ್ಮ ಯುವಕ ಯುವತಿಯರನ್ನು ನಿಮ್ಮ ಸೇವೆಗಾಗಿ ಆರಿಸಿರಿ ಎಂದು ಪ್ರಾರ್ಥಿಸುವರಾಗಿ, ಈ ವಾರದಲ್ಲಿ ಧರ್ಮಸಭೆಯೊಂದಿಗೆ ಸೇರಿಕೊಂಡು ಲೌದಾತೋ si ವಾರ ಅಥವಾ ಪರಿಸರ ರಕ್ಷಣೆಯ ವಾರವನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರಭು ಕ್ರಿಸ್ತರು ಫ್ರಾನ್ಸಿಸ್ ಅವರ ಮುಖಾಂತರ ನಮಗೆ ಕೊಟ್ಟ ಬೋಧನೆ, ಲೌದಾತೋ si ವಿಶ್ವಪತ್ರದಲ್ಲಿ ಏನು ಬರೆದಿದ್ದಾರೆ ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸುವ ಪ್ರಯತ್ನ ನಮ್ಮದು. ಇದನ್ನು ನಾವು ನೆರವೇರಿಸುವಾಗ ದೇವರ ಆಶೀರ್ವಾದ ಬೇಡೋಣ. ಪರಿಸರಕ್ಕಾಗಿ, ಪರಿಸರದ ರಕ್ಷಣೆಗಾಗಿ ನಾವು ಬದ್ಧರಾಗೋಣ. ದೇವರೇ, ನಮ್ಮ ಒಲವಿನ ತಂದೆಯೇ, ಈ ಕೆಲವೊಂದು ಬೇಡಿಕೆಗಳನ್ನು ಭಕ್ತಿ ಭಾವದಿಂದ, ವಿಶ್ವಾಸದಿಂದ ನಾವು ನಿಮಗೆ ಸಮರ್ಪಿಸುತ್ತೇವೆ. ಸಕಲ ವರಗಳ ದಾತರು ನೀವೇ ನಮಗೆ ಆಶೀರ್ವಾದ. ಆದುದರಿಂದ ನಾವು ನಿಮ್ಮಲ್ಲಿ ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲೈಸಿರಿ. ನಾವು ಬೇಡಿದ್ದಕ್ಕಿಂತಲೂ ಹೆಚ್ಚಾಗಿ ನೀಡುವ ದೇವರು ನೀವು ಕರುಣಿಸಿರಿ ಪ್ರಭು.
ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವರೇ, ನಿಮ್ಮ ಏಕೈಕ ಪುತ್ರರು ನಮ್ಮ ಮಹಾಯಾಜಕರು ನಿತ್ಯಕ್ಕೂ ಜೀವಿಸುತ್ತಾ ನಿಮ್ಮ ಬಲಪಾರ್ಶ್ವದಲ್ಲಿ ಆಸೀನರಾಗಿ ನಮಗಾಗಿ ನಿಮ್ಮಲ್ಲಿ ಭಿನ್ನವಿಸುತ್ತಾರೆ. ನಿಮ್ಮ ದಯೆಯನ್ನು ಪಡೆಯಲು ನಾವು ನಿಮ್ಮ ಕೃಪಾವರದ ಸನ್ನಿಧಿಯನ್ನು ಭರವಸೆಯಿಂದ ಸಮೀಪಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮಹಿಮಾ ರಾಜರು, ಮೃತ್ಯುಂಜಯರು, ಪಾಪ ವಿನಾಶಕರು ಆದ ಪ್ರಭು ಯೇಸು ದೇವದೂತರು ವಿಸ್ಮಯದಿಂದ ವೀಕ್ಷಿಸುತ್ತಿದ್ದಂತೆ ಇಂದು ಅತ್ಯುನ್ನತ ಸ್ವರ್ಗಕ್ಕೆ ಏರಿ ಹೋದರು. ದೇವ ಹಾಗೂ ಮಾನವರ ಮಧ್ಯಸ್ಥರು, ಲೋಕದ ನ್ಯಾಯಾಧೀಶರು, ದೂತಗಣಗಳ ಒಡೆಯರು ಆದ ಅವರು ಸ್ವರ್ಗಾರೋಹಣವಾದರು. ನಮ್ಮ ದೀನ ಸ್ಥಿತಿಯಿಂದ ದೂರವಿರಬೇಕೆಂದು ಅಲ್ಲ, ನಮ್ಮ ಶಿರಸ್ಸು ಮುಂದಾಳು ಆದ ಅವರು ಹೋಗಿರುವೆಡೆಗೆ ಅವರ ಶರೀರದ ಅಂಗಾಂಗಗಳಾದ ನಾವು ಹೋಗಿ ಸೇರಬಹುದೆಂದು ದೃಢ ಭರವಸೆಯಿಂದ ನೀಡುವುದಕ್ಕಾಗಿಯೇ ಅವರು ಆರೋಹಣವಾದರು. ಪಾಸ್ಕ ಮಹದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು, ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರೇ,
ಅತ್ಯಂತ ದಯಾಮಯ ತಂದೆ, ಈ ಕೊಡುಗೆಗಳನ್ನು, ಈ ಕಾಣಿಕೆಗಳನ್ನು, ಈ ಪವಿತ್ರ ಹಾಗೂ ನಿಷ್ಕಳಂಕ ಬಲಿವಸ್ತುಗಳನ್ನು ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಭಿನ್ನವಿಸುತ್ತಾ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಮೊತ್ತ ಮೊದಲು ಇವುಗಳನ್ನು ನಿಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ಅರ್ಪಿಸುತ್ತೇವೆ. ಅದನ್ನು ಕಾಪಾಡಿರಿ, ಅದಕ್ಕೆ ದಾರಿ ತೋರಿಸಿರಿ. ವಿಶ್ವದಲ್ಲೆಲ್ಲ ಅದಕ್ಕೆ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಅಂತೆಯೇ ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿ, ನಮ್ಮ ಧರ್ಮಾಧ್ಯಕ್ಷ ಅವರಿಗಾಗಿಯೂ, ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಪ್ರೇಷಿತ ಹಾಗೂ ಕಥೋಲಿಕ ವಿಶ್ವಾಸವನ್ನು ಹಸ್ತಾಂತರಿಸುವ ಸರ್ವರಿಗಾಗಿಯೂ ಇವುಗಳನ್ನು ಅರ್ಪಿಸುತ್ತೇವೆ. ಅಂತೆಯೇ ಇಲ್ಲಿ ನೆರೆದಿರುವ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಇವರ ವಿಶ್ವಾಸ ಹಾಗೂ ಭಕ್ತಿ ನಿಮಗೆ ತಿಳಿದಿದೆ. ಇವರಿಗಾಗಿ ಸ್ತುತಿ ಬಲಿಯನ್ನು ಅರ್ಪಿಸುತ್ತೇವೆ. ಇವರು ತಮಗಾಗಿಯೂ ತಮಗೆ ಪ್ರಿಯರಾದ ಎಲ್ಲರಿಗಾಗಿಯೂ ಅವರ ಆತ್ಮಗಳ ವಿಮೋಚನೆ, ಆರೋಗ್ಯ ಮತ್ತು ಕ್ಷೇಮದ ಅಪೇಕ್ಷೆಯಿಂದ ನಿತ್ಯ ಜೀವಂತ ಸತ್ಯವಂತ ದೇವರಾದ ನಿಮಗೆ ತಮ್ಮ ಸನ್ಮಾನಗಳನ್ನು ಸಲ್ಲಿಸುತ್ತಾ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದಾರೆ. ನಿಮ್ಮ ಏಕಮಾತ್ರ ಪುತ್ರ ನಮ್ಮ ಪ್ರಭು ನಮ್ಮ ದುರ್ಬಲ ಮನುಷ್ಯ ಸ್ವಭಾವದೊಂದಿಗೆ ನಾವೇ ಐಕ್ಯರಾಗಿ ನಿಮ್ಮ ಮಹಿಮೆಯ ಬಲಗಡೆಯಲ್ಲಿ ಆಸೀನರಾಗಿ ಅದನ್ನು ಉನ್ನತಿಗೇರಿಸಿದ ಈ ಪರಮ ಪಾವನ ದಿನದಲ್ಲಿ ನಾವು ಸ್ಮರಿಸಿ ಸನ್ಮಾನಿಸುತ್ತಿರುವ ಅನ್ಯೋನ್ಯತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭುವಾದ ಯೇಸು ಕ್ರಿಸ್ತರ ತಾಯಿ, ಮಹಿಮಾಭರಿತ ಸದಾ ಖಂಡಿಕೆಯವಾದ ಮರಿಯಮ್ಮನವರನ್ನು, ಅಂತೆಯೇ ಆಕೆ ಅಗತಿಸುತ್ತಾ ಜೋಸೆಫರನ್ನು, ನಿಮ್ಮ ಪುನೀತ ಪ್ರೇಷಿತರನ್ನು ಹಾಗೂ ರಕ್ತಸಾಕ್ಷಿಗಳನ್ನು, ಪೇತ್ರ, ಪೌಲ ಮತ್ತು ಅಂದ್ರೇಯ ಹಾಗೂ ಸಕಲ ಸಂತರನ್ನು ಸ್ಮರಿಸಿ ಸನ್ಮಾನಿಸುತ್ತೇವೆ. ಇವರ ಪುಣ್ಯ ಫಲಗಳಿಂದಲೂ ಪ್ರಾರ್ಥನೆಗಳಿಂದಲೂ ಎಲ್ಲ ಸನ್ನಿವೇಶಗಳಲ್ಲಿ ನಿಮ್ಮ ಸಂರಕ್ಷಣಾ ಸಹಾಯದಿಂದ ನಮ್ಮನ್ನು ಕಾಪಾಡಿರಿ. ದೇವರೇ, ಈ ಕಾಣಿಕೆಗಳನ್ನು ಆಶೀರ್ವದಿಸಿ ಅನುಮೋದಿಸಿ ಇದನ್ನು ಯಥಾರ್ಥವಾಗಿ ಸ್ವೀಕರಿಸ ಚಿತ್ತರಾಗಿರೆಂದು ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ಇದು ಆಧ್ಯಾತ್ಮಿಕವೂ ಅಂಗೀಕೃತವೂ ಆಗುವಂತೆ ಮಾಡಿರಿ. ನಮಗಿದು ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಕರುಣಿಸಿ. ಅವರು ಯಾತನೆ ಪಡುವುದಕ್ಕೆ ಹಿಂದಿನ ದಿನ ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದೆಡೆಗೆ ಕಣ್ಣೆತ್ತಿ ತಮ್ಮ ಸರ್ವಶಕ್ತ ತಂದೆಯಾದ ನಿಮ್ಮ ಕಡೆ ನೋಡಿ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅಮೂಲ್ಯ ಪಾನಪಾತ್ರೆಯನ್ನು ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸೇವಕರು ನಿಮ್ಮ
ನಿಮ್ಮ ಪುತ್ರ ನಮ್ಮ ಪ್ರಭು ಕ್ರಿಸ್ತರು ಅವರ ಪೂಜ್ಯ ಯಾತನೆಯನ್ನು ಅನುಭವಿಸಿ ಮೃತರ ಮಧ್ಯದಿಂದ ಪುನರುತ್ಥಾನಗೊಂಡು ಮಹಿಮಾಮರಿತರಾಗಿ ಸ್ವರ್ಗಾರೋಹಣವಾದುದನ್ನು ಸ್ಮರಿಸುತ್ತೇವೆ. ನೀವಿತ್ತ ಕೊಡುಗೆಗಳಿಂದ ಆರಿಸಿದ ಈ ಪರಿಶುದ್ಧ, ಈ ಪವಿತ್ರ, ಈ ನಿಷ್ಕಳಂಕ ಬಲಿ ಹಾಗೂ ಅನಂತ ಜೀವವಿವ ಪವಿತ್ರ ರೊಟ್ಟಿಯನ್ನು, ನಿತ್ಯ ರಕ್ಷಣೆ ಎನ್ನುವ ಪಾತ್ರೆಯನ್ನು ನಿಮ್ಮ ಮಹಿಮಾ ಮಹತ್ವಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ನೀತಿವಂತ ಸೇವಕ ಅಬೇಲನ ಕಾಣಿಕೆಗಳನ್ನು, ವಿಶ್ವಾಸದಲ್ಲಿ ನಿಮ್ಮ ಪಿತಾಮಹನಾದ ಅಬ್ರಾಹ್ಮನ ಬಲಿಯರ್ಪಣೆಯನ್ನು, ನಿಮ್ಮ ಮಹಾಯಾಜಕ ಅರ್ಪಿಸಿದ ಬಲಿಯನ್ನು ನೀವು ಸ್ವೀಕರಿಸಿದಂತೆ ನಮ್ಮ ಪವಿತ್ರ ಹಾಗೂ ನಿಷ್ಕಳಂಕ ಬಲಿಯನ್ನು ಪ್ರಶಾಂತ ಚಿತ್ತರಾಗಿ ದಯೆಯಿಂದ ಈಕ್ಷಿಸಿ ಅಂಗೀಕರಿಸಿರಿ. ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಸಾನ್ನಿಧ್ಯದ ಮಹೋನ್ನತ ಪೀಠಕ್ಕೆ ಈ ಕೊಡುಗೆಗಳನ್ನು ನನ್ನ ಕರಗಳಲ್ಲಿ ಕೊಂಡೊಯ್ಯುವಂತೆ ನಿಮ್ಮ ಪವಿತ್ರ ದೂತನಿಗೆ ಆದೇಶಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ನಿಮ್ಮ ಪುತ್ರರ ಅತಿ ಪವಿತ್ರ ಶರೀರ ಮತ್ತು ರಕ್ತವನ್ನು ಈ ಬಲಿಪೀಠದಿಂದ ಸ್ವೀಕರಿಸುವ ನಾವೆಲ್ಲರೂ ಸ್ವರ್ಗೀಯ ಆಶೀರ್ವಾದದಿಂದಲೂ ಸಕಲ ಕೃಪಾವರಗಳಿಂದಲೂ ತುಂಬಿರುವಂತೆ ಮಾಡಿರಿ. ಪ್ರಭು ವಿಶ್ವಾಸದ ಮುದ್ರೆಯೊಂದಿಗೆ ನಮಗಿಂತ ಮುಂಚಿತವಾಗಿ ತೆರಳಿ ಶಾಂತಿಯಲ್ಲಿ ವಿಶ್ರಮಿಸುತ್ತಿರುವ ನಿಮ್ಮ ಸೇವಕ ಸೇವಕಿಯರನ್ನು ಸ್ಮರಿಸಿಕೊಳ್ಳಿರಿ. ಇವರಿಗೂ ಕ್ರಿಸ್ತರಲ್ಲಿ ವಿಶ್ರಮಿಸಿರುವ ಎಲ್ಲರಿಗೂ ನಿಮ್ಮ ಜ್ಯೋತಿ, ಶಾಂತಿ ಹಾಗೂ ವಿಶ್ರಾಂತಿಯ ನಿವಾಸವನ್ನು ಕರುಣಿಸಿರಿ. ಪ್ರಭು, ನಿಮ್ಮ ಅಪಾರ ದಯೆಯಲ್ಲಿ ಭರವಸೆಟ್ಟಿರುವ ಪಾಪಿಗಳು ನಿಮ್ಮ ಸೇವಕರು ಆಗಿರುವ ನಮಗಾಗಿಯೂ ಬೇಡಿಕೊಳ್ಳುತ್ತೇವೆ. ನಿಮ್ಮ ಪುನೀತ ಪ್ರೇಷಿತರು, ರಕ್ತ ಸಾಕ್ಷಿಗಳೂ ಆದ ಸ್ನಾನಿಕ ಯೋಹಾನ, ಸ್ತೆಫಾನ, ಮತ್ತಿಯ, ಬಾರ್ನಬಾ ಹಾಗೂ ಸಕಲ ಸಂತರ ಅನ್ಯೋನ್ಯತೆಯಲ್ಲಿ ನಮಗೂ ಪಾಲನ್ನು ನೀಡಿ ಅವರ ಸಭೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ನಮ್ಮ ಯೋಗ್ಯತೆಯನ್ನು ಪರಿಗಣಿಸದೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ನಿಮ್ಮ ಕ್ಷಮೆಯನ್ನು ಅನುಗ್ರಹಿಸಿರಿ. ಪ್ರಭು, ಇವರ ಮುಖಾಂತರವೇ ಈ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸುತ್ತೀರಿ, ಪಾವನಗೊಳಿಸಿ ಸಜೀವಗೊಳಿಸುತ್ತೀರಿ, ಆಶೀರ್ವದಿಸಿ ನಮಗೆ ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭು ಯೇಸು, ಸಹೋದರ ಸಹೋದರಿಯರೇ, ತಂದೆ ದೇವರು ಅವರಿಗಿಂತ ಕಾರ್ಯವನ್ನು ಸಂಪೂರ್ಣಗೊಳಿಸಿ ಸ್ವರ್ಗವನ್ನೇರಿ ಹೋಗಿದ್ದಾರೆ. ಅವರಿದ್ದಲ್ಲಿಗೆ ನಾವು ಕೂಡ ಹೋಗಬೇಕು. ಅವರು ಕೊಟ್ಟ ಕೆಲಸವನ್ನು ನಮ್ಮ ಜೀವನದಲ್ಲಿ ಸಂಪೂರ್ಣಗೊಳಿಸಬೇಕು. ಇದಕ್ಕಾಗಿ ಬೇಕಾದ ವರಕೃಪೆಗಳನ್ನು ಬೇಡುತ್ತಾ ಪ್ರಭು ಯೇಸುವೇ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಅರ್ಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು
ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ಸ್ವರ್ಗಾರೋಹಣರಾದ ಪ್ರಭು ಕ್ರಿಸ್ತರು ದೇವರ ಕುರಿಮರಿ. ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯಲ್ಲಿ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕಾಲವೆಲ್ಲ ಯಾಳಿನ ಬೆಳಕಾಗಿ ನನ್ನ ಹೃದಯದಲ್ಲೂ ನೀನೇ, ನನ್ನ ಮನಸ್ಸಿನಲ್ಲೂ ನೀನೇ, ನನ್ನ ಹೃದಯದಲ್ಲೂ ನೀನೇ, ನನ್ನ ಮನಸ್ಸಿನಲ್ಲೂ ನೀನೇ. ಲಗಾದ ನನಗೆ ಎಷ್ಟು ಆನಂದ, ಯೇಸು ನನ್ನ ಬಾಳಿನ ಬಲವಾದ, ನನಗೆ ಎಷ್ಟು ಆನಂದ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪೀಠದಿಂದ ನಾವು ಪಡೆದ ವರಗಳು ಸ್ವರ್ಗೀಯ ತಾಯ್ನಾಡನ್ನು ನಾವು ಸೇರುವಂಥ ಮಹದಾಸೆಯನ್ನು ನಮ್ಮ ಹೃದಯಗಳಲ್ಲಿ ಬುದ್ಧಿ ಹರಿಯುವಂತೆ ಮಾಡಲಿ. ನಮ್ಮ ರಕ್ಷಕರ ಹೆಜ್ಜೆಗಳನ್ನು ಹಿಂಬಾಲಿಸುತ್ತಾ ನಮಗಿಂತ ಮುಂಚಿತವಾಗಿ ಅವರು ನಮಗಾಗಿ ಪ್ರವೇಶಿಸಿದ ಸ್ಥಳವನ್ನು ನಾವು ಬಂದು ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ಮುಂದಿನ ಭಾನುವಾರ ನಾನು ಈವಾಗಲೇ ತಿಳಿಸಿದಂತೆ ಪೆಂತೆಕೋಸ್ಟ್ ಅಥವಾ ಪಂಚಾಶತ್ತಮ ಹಬ್ಬದ ದಿನ ಪವಿತ್ರಾತ್ಮರು ಶಿಷ್ಯರ ಮೇಲೆ ಇಳಿದು ಬಂದ ಮಹೋತ್ಸವ. ಈ ದಿನಗಳಲ್ಲಿ ಪವಿತ್ರಾತ್ಮರಿಗಾಗಿ ಹಾತೊರೆಯುತ್ತಾ ಪವಿತ್ರಾತ್ಮರ ಗೀತೆಗಳನ್ನು ಹಾಡುತ್ತಾ ಕಳೆಯಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಡ್ತೇನೆ. ನಮಗೆಲ್ಲರಿಗೂ ಪವಿತ್ರಾತ್ಮರು ಬೇಕು. ಇದನ್ನು ನಾವು ಮನದಲ್ಲಿಟ್ಟುಕೊಂಡು ಪವಿತ್ರಾತ್ಮರ ದಾಹ ನಮ್ಮೆಲ್ಲರಲ್ಲಿ ಇರಲಿ ಅಂತ ಬೇಡುತ್ತೇವೆ. ಅಂತೆಯೇ ಮುಂದಿನ ಭಾನುವಾರ 12 ಗಂಟೆಗೆ ಎಲ್ಲ ಕ್ರೈಸ್ತ ಪಂಗಡಗಳು ಭಾರತದಾದ್ಯಂತ ಒಟ್ಟಾಗಿ ಸೇರಿ ತಮ್ಮ ತಮ್ಮ ಸ್ಥಳಗಳಲ್ಲೇ ಇದ್ದು ಪ್ರಾರ್ಥಿಸಲಿಕ್ಕಿದ್ದೇವೆ.
ಈ ಕಾರ್ಯಕ್ರಮಕ್ಕೆ ಹೆಸರು ಒಂದೇ ನಾದ ಒಂದೇ ಭರವಸೆ, ಒನ್ ಸೌಂಡ್ ಒನ್ ಹೋಪ್. ಇದನ್ನು ನಮ್ಮ ಧರ್ಮ ಕೇಂದ್ರಗಳಲ್ಲಿ ನಡೆಸಿಕೊಳ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ಜೊತೆಗಾಗಿ ಹಳ್ಳಿಯಲ್ಲಿ ಇರುವ ಅಥವಾ ನಿಮ್ಮ ಮನೆಗಳಲ್ಲಿ ಇದ್ದು ಮುಂದಿನ ಭಾನುವಾರ 12ರಿಂದ 12:30ವರೆಗೆ ನೀವು ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸಿರಿ ಅಂತ ನಾನು ನಿಮಗೆ ಕೇಳಿಕೊಳ್ತೇನೆ. ಈ ಕೊರೋನಾ ವೈರಸ್ ಮಹಾಮಾರಿ ನಮ್ಮಿಂದ ದೂರವಾಗಲಿ ಎಂದು ಪ್ರಾರ್ಥಿಸಿರಿ. ಪವಿತ್ರಾತ್ಮರ ವರದಾನಗಳು ನಮಗೆ ಸಿಗಲಿ ಅಂತ ನೀವು ಪ್ರಾರ್ಥಿಸಿರಿ. ಜೊತೆಗೆ ನಾವೆಲ್ಲ ಕ್ರೈಸ್ತ ಪಂಗಡಗಳು ಒಟ್ಟಾಗಿ ಸೇರಿ ನಾವು ನಮ್ಮ ದೇಶಕ್ಕೆ ವಿಶ್ವಾಸ ಭರವಸೆ ತರುವಂಥ ಸಭೆಯಾಗಿ ಒಂದುಗೂಡಲಿಕ್ಕೆ ಪ್ರಭು ನಮ್ಮನ್ನು ಆಶೀರ್ವದಿಸಲಿ ಎಂದು ಬೇಡಿಕೊಳ್ಳುವವರಾಗೋಣ. ಇದರ ಹೆಚ್ಚಿನ ವಿವರಗಳನ್ನು ನೀವು ವಾಟ್ಸಪ್ ಮುಖಾಂತರ ಪಡೆಯಲಿಕ್ಕಿದ್ದೀರಿ. ದೇವರ ಆಶೀರ್ವಾದ ಬೇಡೋಣ. ಪ್ರಭು ನಿಮ್ಮೊಡನೆ ಇರಲಿ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಿರಿ, ಶುಭ ಸಂದೇಶವನ್ನು ಸಾರಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೇದನೆಯನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತಾ